ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆ ಬೆಂಗಳೂರು ಹಾಗೂ ಎಂಎಂಟಿವಿ ನ್ಯೂಸ್ ಚಾನೆಲ್ ಇವರ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ತಿಂಗಳ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ವಿ ಅಬ್ದುಲ್ ರೆಹಮಾನ್ ಇವರು 7ನೇ ವರ್ಷದ ಸತತವಾದ ಸಮಾಜ ಸೇವೆ ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಸಮಾರಂಭಕ್ಕೆ ಗೌರವಿಸಲಾಯಿತು. ಬೆಂಗಳೂರಿನಲ್ಲಿ ನಡೆದ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಕೈಲಾಸಪತಿ ಮಹಾಸ್ವಾಮೀಜಿಗಳು ಶ್ರದ್ಧಾನಂದ ನಲವಲ್ಲ ಬಾಗಲಕೋಟೆ ಅಧ್ಯಕ್ಷತೆ ವಹಿಸಿದ್ದರು. ಹೈಕೋರ್ಟ್ನ ಸುಪ್ರಸಿದ್ಧ ವಕೀಲರಾದ ಜಿಎಂ ಬಸವರಾಜ್, ಡಿ ರವಿ ಚನ್ನಣ್ಣನವರ್, ಡಿಐಜಿ ಫೈರ್ ಎಮರ್ಜೆನ್ಸಿ ಸರ್ವಿಸ್ ಬೆಂಗಳೂರು, ಚಲನಚಿತ್ರ ನಟಿ ಪ್ರೇಮಾ ಐ, ಅನೇಕ ಗಣ್ಯಮಾನ್ಯರು ಸಮ್ಮುಖದಲ್ಲಿ ಕಾರ್ಯಕ್ರಮ ನೂರಾರು ಜನರು ಭಾಗವಹಿಸಿದ್ದರು. ಶ್ರೀ ಶ್ರೀ ಸ್ಥಳ ಭಾರತ ಸ್ಕೌಟ್ ಆಡಿಟೋರಿಯಂ ರೋಡ್ ಪ್ಯಾಲೇಸ್ ಬೆಂಗಳೂರಿನಲ್ಲಿ ಅದ್ಭುತವಾದ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪ್ರಶಸ್ತಿ ಪುರಸ್ಕೃತರಿಗೆ ವಿಶೇಷ ಸನ್ಮಾನ ನೀಡಿ ಗೌರವಿಸಲಾಯಿತು. ವರದಿ ಎಚ್ ಕರೀಂ ನಂದಿಬೇವೂರ್, ಕೆಎಸ್ ನ್ಯೂಸ್ 24x7. ಕೂಡ್ಲಿಗಿ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ವಿ ಅಬ್ದುಲ್ ರೆಹಮಾನ್ ರವರನ್ನು ನಮ್ಮ ತಂಡವು ಸಂದರ್ಶನ ಮಾಡಿದಾಗ ಅವರು ಹಂಚಿಕೊಂಡ ಕೆಲವು ಅನಿಸಿಕೆಗಳು. ಮೊದಲನೇದಾಗಿ ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರುವಂಥ ಕಾರ್ಮಿಕರ ವೇದಿಕೆ ಬೆಂಗಳೂರು ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಕಳೆದ 7 ವರ್ಷಗಳಿಂದ ಒಂದು ಅಳಿಲು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ. ಅದರಲ್ಲಿ ಪ್ರಮುಖವಾಗಿ ಕಣ್ಣಿನ ಆಪರೇಷನ್ ಮಾಡಿಸೋದದ್ದು, ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೀನಿ ಸರ್. ಕಾರಣ ಇಷ್ಟೇನೆ, ಮನುಷ್ಯನಿಗೆ ದುಡ್ಡಿಲ್ಲ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕಣ್ಣು ಕದ್ದು ನಮ್ಮ ಕೂಡ್ಲಿಗಿಯಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಶಿವಪುರ ಗ್ರಾಮದಲ್ಲಿ ಒಬ್ಬ ಮಧ್ಯ ವಯಸ್ಸಿನ ಯುವಕ, ಒಂದು 45-50 ವಯಸ್ಸು ಅಂಥವರಿಗೆ ಕಣ್ಣಿಗೆ ಪೊರೆ ಬಂದಿದೆ. ಆ ಕಣ್ಣಿಗೆ ಪೊರೆ ಬಂದದನ್ನ ತೋರಿಸ್ಕೊಳ್ಳೋಕ್ಕಾಗಲಾರ್ದಂಗೆ ದುಡ್ಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆ ವಯಸ್ಸಿನವನು ಮನೆಯಲ್ಲಿ ಹಾಗೆ ಕೂತಿದ್ದ. ನನಗೆ ಬಹಳ ತುಂಬ ಮನಸ್ಸಿಗೆ ಆಘಾತವಾಯಿತು. ಯಾಕೆಂದರೆ ದುಡ್ಡಿಲ್ಲ ಒಂದೇ ಕಾರಣಕ್ಕೆ ಇಂಥ ಗಟ್ಟಿರ್ತಕ್ಕಂಥ ಮನುಷ್ಯ ಕೂತಿದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಭಾಳ ಬೇಸರ ಅನಿಸಿತ್ತು. ಹಾಗಾಗಲಿ ಆ ವರ್ಷದಿಂದನೇ ನಾನು 2018ರಿಂದ ಕಣ್ಣಿನ ಆಪರೇಷನ್ ಮಾಡಿಸ್ಕೊಂತ ಬಂದಿದ್ದೀನಿ. ಸುಮಾರು ಈಗ 4,500 ಜನಕ್ಕೆ ಕಣ್ಣಿನ ಆಪರೇಷನ್ ಆಗಿದೆ ಸರ್ ನಮ್ಮದು. ಅದರ ಜೊತೆಯಲ್ಲಿ ಕ್ಲಫ್ ಲಿಫ್ಟ್ ಅಂದರೆ ಹುಟ್ಟಿದ ಮಕ್ಕಳಿಗೆ ಸೀಳು ತುಟಿ ಮತ್ತು ಸೀಳು ಅಂಗಳ ಅಂತ ಹುಟ್ಟಿದ ಮಕ್ಕಳಿಗೆ ನೋಡಿ ಈ ಥರ ಈ ವರ್ಷ ಮಾಡಿಸಿದ್ದೀವಿ. 2007ನೇ ವರ್ಷದ್ದು ಈ ಥರ ಮಾಡಿಸಿದ್ದೀವಿ. ಈ ಥರ ಮಕ್ಕಳು ಹುಟ್ಟಿದರೆ ಮಕ್ಕಳಿಗೆ ತುಂಬ ತಂದೆ ತಾಯಿ ಎಷ್ಟು ನೋವು ಅನುಭವಿಸ್ತಾರೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ, ಆ ಹುಟ್ಟಿದ ಮಕ್ಕಳು ನೋಡಿ ಆ ಮಕ್ಕಳನ್ನ ಹೊರಗೆ ತರಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನನ್ನ ಒಂದು ಬದಲಾವಣೆಗೆ ಕೂಡ ಈ ಒಂದು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಏನು ಕಷ್ಟ ಇದೆಯಲ್ಲ, ಬಡತನ ಇದೆಯಲ್ಲ, ಅದು ನನಗೆ ತುಂಬ ಮನಸ್ಸಿಗೆ ಆಘಾತ ಉಂಟಾಗಿದೆ ಸರ್. ನಾನು ಏನಂತ ದೊಡ್ಡ ಶ್ರೀಮಂತ ಏನಲ್ಲ, ನಾನೊಬ್ಬ ಕಟ್ಟಿಗೆ ಶಾಮಿಲ್ ವ್ಯಾಪಾರಿ. ನಂದೊಂದು ಶಾಮಿಲ್ ಇದೆ, ಅದೊಂದು ಜೀವನ ನಡೆಸ್ಕೊಂತ ಬರ್ತಾ ಇದ್ದೀನಿ ಸರ್. ಇದು ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಲ್ಲ, ಮತ್ತು ಕ್ಲಿಫ್ಟ್ ಅನ್ನೋ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ದೀರಲ್ಲ, ಇದಕ್ಕೆಲ್ಲ ದುಡ್ಡು ಯಾವ ಥರ ಅರೇಂಜ್ ಮಾಡ್ತೀರಾ? ಅಂದರೆ ನಿಮ್ಮ ಟೀಮಿಂದ ಏನಾದರೂ ನೀವೇ ಹಾಕ್ಕೊಂಡು ಅರೇಂಜ್ ಮಾಡ್ತೀರಾ, ಏನು ಹೊರಗಿಂದ ಏನಾದರೂ ಕೊಡ್ತಾರಾ? ಯಾವ ಥರ ಅರೇಂಜ್ ಮಾಡ್ತೀರಾ ನೀವು? ಸರ್, ನೀವು ಒಳ್ಳೆಯ ವಿಚಾರವನ್ನು ಕೇಳಿದ್ದೀರಾ. ಇದು ನಮ್ಮ ಶಾಮಿಲ್ ಸರ್. ಇದಿಷ್ಟು ನಾನು ದುಡ್ದಂಥ ಒಂದು 10% ದುಡ್ಡನ್ನು ಸಮಾಜಕ್ಕೆ ಮೀಸಲಾಗಿಡ್ತಾ ಇದ್ದೀನಿ ಸರ್. ಪ್ರತಿ ವರ್ಷ ಕೂಡ ನನ್ನದೇ ಆದಂಥ ರೀತಿಯಲ್ಲಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ, ಆಮೇಲೆ ಡಿಪ್ಲೊಮಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಅಳಿಲು ಸೇವೆಯನ್ನು ಕೂಡ ಕೊಡ್ತಕ್ಕಂತ ಬಂದಿದ್ದೀನಿ ಸರ್ ನಾನು. ಕಾರಣ ಇಷ್ಟೇ, ದುಡ್ಡಿಲ್ಲ ನಾವು ಒಂದೇ ಕಾರಣಕ್ಕೆ ಮನುಷ್ಯನು ಯಾರು ಕಣ್ಣು ಕಳ್ಕೋಬಾರ್ದು ಅನ್ನೋದೇ ನನ್ನ ಬಹಳ ಒಂದು ಮನಸ್ಸಿಗೆ ಆಘಾತ ಅನ್ನಿಸ್ತಾ ಇದೆ ಸರ್. ನಮ್ಮ ತಂದೆ ತಾಯಿ ಕೂಡ ಅದೇ ಹೇಳ್ತಾ ಇದ್ರು, ಯಾವಾಗಲೂ ಮನುಷ್ಯ ತಾನು ದುಡಿಯೋದರಲ್ಲಿ 1% ಆದರೂ ಕೂಡ ಸಮಾಜಕ್ಕೆ ಒಂದು ಕೊಡಬೇಕು, ಸಮಾಜದಲ್ಲಿ ಯಾರಿಗೆ ತೊಂದರೆ ಇದೆ ಅಂಥವ್ರಿಗೊಂದು ಸೇವೆ ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಬ ಅಂತ ನನಗೆ ಹೇಳ್ತಾ ಇದ್ರು ಸರ್. ಜೊತೆಯಲ್ಲಿ ನನ್ನ ಶಾಮಿಲ್ ಇದೆ ಸರ್. ಇದಿಷ್ಟು ನಮ್ಮದೇ ಶಾಮಿಲ್. ನಾನು ಇದ್ರ ಜೊತೆಲಿ ನನ್ನ ತಮ್ಮ ಒಬ್ಬರು ಇದ್ದಾರೆ, ಆದರ್ ಭಾಷಾ ಅಂತ ಹೇಳ್ಬಿಟ್ಟು. ಅವರು ಕೂಡ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಏನೇ ನಾನು ಒಂದು ಸಮಾಜ ಸೇವೆ, ಸಮಾಜ ಕಾರ್ಯಕ್ರಮ ಮಾಡಿದ್ರು ಕೂಡ ಅವ್ರು ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ಅವರು ನನ್ನನ್ನು
ಹೆಗಲಾಗಿ ನಿಂದಿರ್ತಾರೆ ಸರ್. ಇದು ಸ್ನೇಹಿತರ ಒಳಗ ಅಂತ ಹೇಳ್ಬಿಟ್ಟು ಟೀಮ್ ಮಾಡ್ಕೊಂಡಿದ್ದೀನಿ ಸರ್ ನಾನು. ಕಾರಣ ಏನಿಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಟೀಮ್ ಇದ್ರೆ ಸರ್ ಅದಕ್ಕೊಂದು ಏನಾದರೂ ಒಂದು ಮಾರ್ಗದರ್ಶನ, ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಇರ್ತಂತ ಹೇಳಿದ್ರಿ ಸರ್. ಹಾಗಾಗಿ ನಾನು ಈ ಒಂದು ಅಳಿಲು ಸೇವೆಯನ್ನು ಕೊಡ್ತಾ ಇದ್ದೀನಿ. ನನಗೆ ಇವತ್ತು ರಾಜ್ಯ ಪ್ರಶಸ್ತಿ ಬಂದಿರೋದ್ರಿಂದ ಖುಷಿ ಇಲ್ಲ ಸರ್. ಯಾಕೆ ಅಂತ ಹೇಳಿದರೆ ನಾವೆಲ್ಲ ನಮ್ಮ ಆತ್ಮತೃಪ್ತಿ ಸೇವೆಗೋಸ್ಕರ ನಾವು ಕೆಲಸ ಮಾಡ್ತಕ್ಕಂಥವ್ರು. ಯಾವುದೇ ಒಂದು ಪ್ರಶಸ್ತಿಗಾಗಲಿ ಯಾವುದಕ್ಕೂ ನಾವು ಮಾಡುವಂಥರಲ್ಲ. ಹಾಗಾಗಿ ಅವರು ಕೊಟ್ಟಿದ್ದಾರೆ, ನನಗೆ ತುಂಬ ಹೃದಯದ ಅವರಿಗೆ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ಅಸ್ಸಲಾಮು ಅಲೈಕುಂ. ಜೈ ಹಿಂದ್, ಜೈ ಕರ್ನಾಟಕ.